ಬಸವನಗುಡಿ ಪ್ರದೇಶದ ದೊಡ್ಡ ಗಣಪತಿ ದೇವಸ್ಥಾನದ ಹತ್ತಿರ ಇರುವ ಸಾರ್ವಜನಿಕ ಶೌಚಾಲಯಕ್ಕೆ ಬೀಗ ಹಾಕಿರುವ ಕಾರಣ ಸಾರ್ವಜನಿಕರು ಪರದಾಡುವಂತಾಗಿದೆ. ದೇವಸ್ಥಾನವಿರುವ ಕಾರಣ ನಿತ್ಯ ನೂರಾರು ಜನ ಆಗಮಿಸುತ್ತಾರೆ. ದೇವಸ್ಥಾನದ ಸುತ್ತಮುತ್ತ ಇರುವ ಏಕೈಕ ಸಾರ್ವಜನಿಕ ಶೌಚಾಲಯ ಇದಾಗಿದೆ. ಈಗ ಶೌಚಾಲಯಕ್ಕೆ ಬೀಗ ಹಾಕಿರುವ ಕಾರಣ ಸಾರ್ವಜನಿಕರು ಶೌಚಾಲಯಕ್ಕಾಗಿ ಪರದಾಡುವಂತಾಗಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಸರ್ ನಮಸ್ತೆ, ನಾನಿಲ್ಲಿ ಒಂದು 18 ಇಯರ್ಸಿಂದ ಸೇಲ್ ಮಾಡ್ತಾ ಇದ್ದೇನೆ, ಅಂಗಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಎಲ್ಲ ತುಂಬ ಚೆನ್ನಾಗೆಲ್ಲ ಡೆವಲಪ್ ಆಗ್ತಾ ಇದೆ. ಗಣೇಶ ದೇವಸ್ಥಾನಕ್ಕೆಲ್ಲ ಹೊರಗಡೆ ದೇಶದಿಂದ ಊರಿಂದ ಎಲ್ಲ ಬರ್ತಾರೆ. ಇಲ್ಲೆಲ್ಲ ತುಂಬ ಚೆನ್ನಾಗಿ ಕಳಕಪರ್ಶ ಎಲ್ಲ ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಆಗ್ತಾ ಇದೆ. ಆದರೆ ಇಲ್ಲಿ ಒಂದೇ ಒಂದು ಸಮಸ್ಯೆ ಏನಂದರೆ ಸರ್, ಟಾಯ್ಲೆಟ್ ಅವಾಗ ಕ್ಲೋಸ್ ಆಗ್ತಾ ಇದೆ. ಅದೊಂದು ಟಾಯ್ಲೆಟ್ ವ್ಯವಸ್ಥೆ ಇದ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ವಯಸ್ಸಾದವರೆಲ್ಲ ಬರ್ತಾರೆ, ಎಲ್ಲೂ ಟಾಯ್ಲೆಟ್ ಇಲ್ಲಿ ಇವಾಗ ಎಲ್ಲ ಕಡೆ ಕ್ಲೋಸ್ ಆಗಿಬಿಡ್ತಾ ಇದೆ. ಇಲ್ಲಿ ಮತ್ತು ಸೈಡಲ್ಲೆಲ್ಲ ಎಲ್ಲಿ ಹೋಗಿ ಅಂತ ಹೇಳೋಕ್ಕೂ ಆಗ್ತಾ ಇಲ್ಲ. ಕೆಲವ್ರು ಹೇಳ್ತಾರೆ ಬೇರೆ ಊರುಗಳಿಂದ ಬಂದು ಇಷ್ಟು ದೊಡ್ಡ ದೇವಸ್ಥಾನ ತುಂಬ ಚೆನ್ನಾಗಿದೆ, ಆದರೆ ಇಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ, ಯಾರಿಗೆ ಹೇಳ್ಬೇಕು ನಾವು ಗೊತ್ತಿಲ್ಲ ಅಂತಾರೆ. ಸೊ ಅದೇ ಇವಾಗ ನಾಳೆ ರೆಡಿ ಆಗಿಬಿಡುತ್ತೆ ಅಂತ ನಾವು ಹೇಳ್ತಾನೆ ಇದ್ದೀವಿ. ನಮಗೂ ಎಲ್ಲರಿಗೂ ಜನಕ್ಕೆ ತುಂಬ ಸಮಸ್ಯೆ ಆಗ್ತಾ ಇದೆ. ದಯವಿಟ್ಟು ಟಾಯ್ಲೆಟ್ನ ಒಂದು ಸ್ವಲ್ಪ ರೆಡಿ ಮಾಡಿಸಿ. ಇಲ್ಲಿ ದೇವಸ್ಥಾನ ಇರೋದು ಗಣೇಶನ ದೇವಸ್ಥಾನ, ದೊಡ್ಡ ಗಣಪತಿ ದೇವಸ್ಥಾನ ಹಾಗೂ ಬಸವನಗುಡಿ ದೇವಸ್ಥಾನ ಇರೋದ್ರಿಂದ ಇಲ್ಲಿ ಅಕ್ಕಪಕ್ಕದ ವಿಸಿಟರ್ಸು ಮತ್ತು ಟೂರಿಸ್ಟ್ಗಳು ಬರೋ ಜಾಗ ಆದ್ದರಿಂದ ಇಲ್ಲಿ ಒಂದು ಟಾಯ್ಲೆಟ್ ಫೆಸಿಲಿಟಿ ಇಲ್ಲ. ನಾವು ಮುಜರಾಯಿ ಇಲಾಖೆಯವ್ರಿಗೂ ಕಂಪ್ಲೇಂಟ್ ಮಾಡಿದ್ದೀವಿ ಇದ್ರ ಬಗ್ಗೆ. ಇಲ್ಲಿ ತುಂಬ ತೊಂದರೆ ಆಗ್ತಾಯಿದೆ, ಬಂದು ಹೋಗೋರಿಗೆ ಇಲ್ಲಿ ಯಾವುದು ಟಾಯ್ಲೆಟ್ ಫೆಸಿಲಿಟೀಸ್ ಕೊಡೋಕ್ಕಾಗ್ತಾಯಿಲ್ಲ. ನಾವು ಕೇಳ್ಕೊಳ್ಳೋದೇನೆಂದರೆ ರಾಮಲಿಂಗಾರೆಡ್ಡಿ ಅವರಿಗೆ ಇದ್ರ ಬಗ್ಗೆ ಸ್ವಲ್ಪ ವಿಚಾರಣೆ ಮಾಡಿ ಇದಕ್ಕೊಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ. ಆಲ್ಮೋಸ್ಟ್ 1.5 ತಿಂಗಳಿಂದ ಇಲ್ಲಿ ಕ್ಲೋಸ್ ಆಗಿದೆ. ಇಲ್ಲಿ ಬರೋ ಪಬ್ಲಿಕ್ಗೆ ಆಗಲಿ, ಇಲ್ಲಿ ಬರೋ ಟೂರಿಸ್ಟ್ಗಳಿಗೆ ಆಗಲಿ, ಮಕ್ಕಳು ಬರ್ತಾರೆ, ಸ್ಕೂಲ್ಗಳಿಂದ ಟ್ರಿಪ್ಗಳು ಕರ್ಕೊಂಡ್ಬರ್ತಾರೆ, ಆ ಫೆಸಿಲಿಟೀಸ್ ಇಲ್ಲ. ನೋಡೋಕ್ಕೆ ಹೇಳಕ್ಕೆ ಮಾತ್ರ ದೊಡ್ಡ ಗಣೇಶನ ದೇವಸ್ಥಾನ ಹಾಗೂ ತುಂಬ ವಿಸಿಟರ್ಸ್ಗಳು ಬರೋ ಜಾಗ ಆದ್ದರಿಂದ ನಾವು ಇದ್ರ ಬಗ್ಗೆ ಒಂದು ಆ್ಯಕ್ಷನ್ ತೊಗೊಬೇಕಾಗಿ ಕೇಳ್ಕೊತೀವಿ. AU ಅವ್ರಿಗೆ ಮತ್ತು ಗಣೇಶನ ದೇವಸ್ಥಾನದವ್ರಿಗೆ ಕಂಪ್ಲೇಂಟ್ ಮಾಡಿದ್ದೀವಿ. ಅದ್ರ ಬಗ್ಗೆ ಅವ್ರಿಗೆ ಮಾತಾಡ್ತೀನಿ ಅಂತ ಹೇಳಿದರೆ ಇಲ್ಲಿವರೆಗೂ ಏನೂ ಮಾಡಿಲ್ಲ. ಆಲ್ಮೋಸ್ಟ್ 2 ತಿಂಗಳಿಂದ ಕ್ಲೋಸ್ ಆಗಿದೆ. ಇಲ್ಲಿ ಬಂದೋಗೋ ಪಬ್ಲಿಕ್ಕಿಗೆ ತೊಂದರೆ ಆಗ್ತಾಯಿದೆ. ಸುತ್ತಮುತ್ತ ಇಲ್ಲಿ ಕೆಳಗಡೆ ಹೋಗಬೇಕು, ಅದು ಕ್ಲೋಸ್ ಆಗಿದೆ ಸರ್. ಗಣೇಶನ ದೇವಸ್ಥಾನ ಗಣೇಶ್ ಭವನ್ ಬಸ್ ಸ್ಟಾಪ್ ಹತ್ರ ಒಂದಿದೆ, ಅದು ಕ್ಲೋಸ್ ಆಗಿದೆ, ಅಲ್ಲೂ ಫೆಸಿಲಿಟಿ ಇಲ್ಲ. ಆದ್ದರಿಂದ ಇಲ್ಲಿ ಬಂದೋಗೋ ಪಬ್ಲಿಕ್ಕು ಆಗಲಿ ಪ್ಲಸ್ ಬಂದೋಗೋ ಟೂರಿಸ್ಟ್ಗಳಿಗೆ ಆಗಲಿ ತುಂಬ ತೊಂದರೆ ಆಗ್ತಾಯಿದೆ. ಒಬ್ಬರೊಬ್ಬರು ನನ್ನ ರೀಸನ್ ಹೇಳ್ತಾರೆ, ಒಬ್ಬರು ಸ್ಯಾನಿಟರಿ ಕನೆಕ್ಷನ್ ಸರಿ ಇಲ್ಲ ಅಂತ ಹೇಳ್ತಾರೆ, ಒಬ್ಬರು ವಾಟರ್ ಫೆಸಿಲಿಟೀಸ್ ಇಲ್ಲ ಅಂತ ಹೇಳ್ತಾರೆ, ಮತ್ತು ಬಿಲ್ ಕಟ್ಟಿಲ್ಲ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನೀವೇ ತನಿಖೆ ಮಾಡಿ ಸ್ವಲ್ಪ ಬೇಗನೆ ಒಂದು ವ್ಯವಸ್ಥೆ ಮಾಡಬೇಕಾಗಿ ಕೇಳ್ಕೊತಿದ್ದೀವಿ. ಸರ್ ಇಲ್ಲಿ ಪಬ್ಲಿಕ್ಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತದೆ. ಟಾಯ್ಲೆಟು ಕ್ಲೋಸ್ ಆಗಿ 1.5 ತಿಂಗಳಾಯಿತು. ಇಲ್ಲಿ ದೇವಸ್ಥಾನದವರು ತಲೆ ಕೆಡಿಸ್ಬಿಡ್ತಲ್ಲ, ಈ ಕಡೆ ಯಾರು ಪಬ್ಲಿಕ್ ಅವ್ರು ಸಿಕ್ಕಾಪಟ್ಟೆ ತೊಂದರೆ ಆಗ್ತದೆ. ಈ ವಾರ್ಡಲ್ಲಿ ಯಾರಿದ್ದಾರೆ ಅವ್ರು ಇದು ಮಾಡಬೇಕು, BBMP ಅಂದರೆ ಇದು ಮಾಡಬೇಕು, ಯಾರು ತಲೆ ಕೆಡಿಸ್ಕೊಂತಿಲ್ಲ. ಇಲ್ಲ ಸರ್, ಸುಮಾರು ಜನ ಬಂದು ಹಂಗೆ ಹೋಗ್ತಾರೆ. ಈಗ ಆಟೋ ಡ್ರೈವರ್ನಲ್ಲೂ ಅಷ್ಟೇ, ಬೆಳಗ್ಗೆ ಎದ್ದು ಹೋಗಿ ಬಂದುಬಿಡ್ತಾರೆ, ಡ್ಯೂಟಿಗೆ ಹೋಗ್ತಾರೆ, ಬರ್ತಾರೆ, ರೆಸ್ಟ್ ರೂಮ್ ಅರ್ಜೆಂಟ್ ಆಗಿರುತ್ತೆ ಅವ್ರಿಗೆ, ಎಲ್ಲಿ ಹೋಗ್ತಾರೆ? ಈ ಸರೌಂಡಿಂಗಲ್ಲಿ ಎಲ್ಲೂ ಇಲ್ಲ. ಇಲ್ಲಿ ಸರೌಂಡಿಂಗಲ್ಲಿ ಎಲ್ಲಿದೆ ಆಗಬೇಕು ಹೇಳಿ, ಎಲ್ಲೂ ಇಲ್ಲ. ನೋಡಿ ಆಲ್ಮೋಸ್ಟ್ ನೋಡಿಬೇಕಾರೆ ಆಟೋದಲ್ಲಿ ತುಂಬ ಜನ ಇಟ್ಕೊಂಡಿದ್ದಾರೆ, ಬಂದು ಹೋಗ್ತಾರೆ. ಈ ಲೇಡೀಸು ದೇವಸ್ಥಾನಕ್ಕೆ ಬರ್ತಾರೆ, ಅವರು ಕೂಡ ಬಂದು ನೋಡ್ಕೊಂಡು ಹೋಗ್ತಾರೆ ಕ್ಲೋಸ್ ಆಗಿದೆ ಆಗ್ತದೆ. ನಾವು ಡೈಲಿ ಬರ್ತೀವಿ, ನಾವು ಇಲ್ಲೇ ಹೊರಗಡೆ ವರ್ಕ್ ಮಾಡೋದು, ಡೈಲಿ ಬರ್ತೀವಿ. ಇಲ್ಲಿ ಸುಮಾರು ಜನ ನಾವು ಹೊರಗಡೆ ಕೆಲಸ ಮಾಡ್ತೀವಿ, ನಾವು ಹೋಗ್ತೀವಿ ಬಿಡಿ. ಸಪೋಸ್ ನಾವು ಇಲ್ಲಿಗೆ ಬಂದಾಗ ಆಫೀಸ್ಗೆ ಹೋಗಿಲ್ಲ ಬಂದಾಗ ಅಂದಾಗ ನಮ್ಗೆ ಅರ್ಜೆಂಟ್ ಆಗಿರುತ್ತೆ, ಟಾಯ್ಲೆಟ್ಗೆ ಹೋಗ್ಬೇಕು, ರೆಸ್ಟ್ ರೂಮ್ ಹೋಗ್ಬೇಕು ಅಂದಾಗ ಎಲ್ಲೋ ಹೋಗೋದು. ಅವಾಗ ಈ ಪಬ್ಲಿಕ್ ಅವ್ರು ಯಾಕೆ ಏನು ಮಾಡ್ತಾರಂದರೆ ಅರ್ಜೆಂಟಾಗಿ ಏನು ಮಾಡ್ತಾರಂದರೆ ಈ ಥರ ಸೈಡಲ್ಲೆಲ್ಲ ಟಾಯ್ಲೆಟ್ ಮಾಡ್ಬಿಟ್ಟು ಹೋಗ್ತಾರೆ. ಅದರಿಂದ ಎಷ್ಟು ಸ್ಮೆಲ್ಲು ಅದೆಲ್ಲ ಎಷ್ಟು ಇದಾಗುತ್ತೆ. ಅದನ್ನು BBMP ಅವ್ರು ತಲೆ ಕೆಡಿಸ್ಕೊಂಡು ಇದು ಮಾಡ್ತಾರಾ? ಇಲ್ಲ. ಪಬ್ಲಿಕ್ ಅವ್ರು ಇಷ್ಟು ಜನ ಇದ್ರೂ ಈ ಡ್ರಿಂಕ್ಸ್ ಮಾಡಿದಾಗ ಯಾರಾಗ್ಲೂ ಅರ್ಜೆಂಟಿಗೆ ಅಲ್ಲೇ ಹೋಗ್ತಾರೆ. ಇಲ್ಲಿ ಯಾರು ಗಾಡಿಗೆ ಇಟ್ಕೊಂಡಿದ್ರೆ ಸಂಜೆಲ್ಲಿ ಬಿದ್ದುಬಿಟ್ಟು ಹೋಗ್ತಾರೆ. ಸ್ಮೆಲ್ಲು ಪಬ್ಲಿಕ್ ಎಷ್ಟು ತೊಂದರೆ ಆಗುತ್ತಲ್ವ. ಈಗ ಯಾರಿಗಂತ ಹೇಳ್ಬೇಕಿಲ್ಲಿ, ಇಲ್ಲಿರೋರಾದ್ರೂ ನೋಡಬೇಕಲ್ವಾ. ಎದುರುಗಡೆ ದೇವಸ್ಥಾನ ಇದೆ, ಈ ದೇವಸ್ಥಾನ ಇದೆ, ಆ ಕಡೆ ದೇವಸ್ಥಾನ ಇದೆ, ಒಳ್ಳೊಳ್ಳೆ ಫೇಮಸ್ ದೇವಸ್ಥಾನಗಳಿದೆ. ಇಲ್ಲಿ ಮುಂದೆ ಅಲ್ಲೊಂದು ದೇವಸ್ಥಾನ ಇದೆ, ತುಂಬ ದೇವಸ್ಥಾನ ಆಗಿದೆ. ಈಗ ಯಾರು ಗಂಡು ಮಕ್ಕಳಲ್ಲ, ಹೆಣ್ಮಕ್ಳಿಗೂ ತುಂಬ ಅರ್ಜೆಂಟ್ ಇರುತ್ತೆ, ಅವರು ಬಂದು ಹೋಗ್ತಾ ಇರ್ತಾರೆ. ಸುಮಾರು ಜನ ವಯಸ್ಸಾದರೂ ಕೂಡ ಬಂದು ಹೋಗ್ತಾರೆ. ಆದಷ್ಟು ಬೇಗ ರೆಡಿ ಮಾಡಿಸಿದ್ರೆ ಪಬ್ಲಿಕ್ ಅವರು ತುಂಬ ಒಳ್ಳೆಯದಾಗುತ್ತೆ. ಅಧಿಕಾರಿಗಳು ಏನಂದರೆ ಆದಷ್ಟು ಬೇಗ ತಲೆ ಕೆಡಿಸ್ಕೊಂಡು ರೆಡಿ ಮಾಡಿಸಿದ್ದನ್ನು ಹಿಂಗೆ ಬಿಟ್ಟರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಈ ದೇವಸ್ಥಾನಗಳು ಸಂಜೆಲೆಲ್ಲ ಇದೆಲ್ಲ ಗಲೀಜು ಮಾಡ್ತಾ ಹೋದರೆ ಈ ಜನಗಳು ಬರೋಕ್ಕೂ ಅಸಹ್ಯ ಪಡ್ತಾರೆ. ಈ ವಯಸ್ಸಾದವರೆಲ್ಲ ವಾಕ್ ಮಾಡ್ತಾರೆ, ಸಾಯಂಕಾಲ ಟೈಮ್ ವಾಕ್ ಮಾಡ್ತಾರೆ, ದೇವಸ್ಥಾನಕ್ಕೆ ಬರ್ತಾರೆ. ಎಲ್ಲ ನೀಟಾಗಿ ಬ್ರಾಹ್ಮಣರು ತುಂಬ ಜನ ಇದ್ದಾರೆ, ತುಂಬ ಪೂಜೆ ಪುನಸ್ಕಾರ ತುಂಬ ಇದು ಮಾಡ್ತಾರೆ. ಅವ್ರಿಗೂ ಬರೋಕ್ಕೆ ಒಂಥರ ಮುಜುಗಾರ ಆಗುತ್ತೆ. ಗಂಡು ಮಕ್ಳು ಹೇಳ್ಬೇಕಲ್ಲಿ ಟಾಯ್ಲೆಟೆಲ್ಲ ಮಾಡಿದ್ರಲ್ಲ, ಅದಕ್ಕೆ ಆದಷ್ಟು ಬೇಗ ರೆಡಿ ಮಾಡಿಸ್ಬೇಕು. BBMP ಅವರು ತಲೆ ಕೆಡಿಸ್ಕೊಂಡು ಮಾಡಿಸ್ಬೇಕು. ಅವ್ರಿಗೂ ಈಗೆಲ್ಲ ಇದೆಲ್ಲ ಮಾಡಿಸ್ತಾರಂತಾಗ ಅವ್ರಿಗೆ ಅದು ಗಮನಕ್ಕೆ ಹೋಗ್ಬೇಕಲ್ವ. 1.5 ತಿಂಗಳಾಗಿದೆ, ಇಲ್ಲಿವರೆಗೂ ಅವ್ರಿಗೆ ತಲೆ ಕೆಡಿಸ್ಕೊಂಡೇ ಇದೆ. ಅದು ಏನಾಗಿದೆ ಅದೇನಂತ ನಮ್ಗೆ ಗೊತ್ತಿಲ್ಲ. ಬಟ್ ಅದನ್ನು ಸಾಲ್ವ್ ಮಾಡೋದಕ್ಕೆ ಕರ್ತವ್ಯ ಬಂದ್ಬಿಟ್ಟು ಅವ್ರದ್ದು.
ಅವ್ರು ರೆಡಿ ಮಾಡ್ಬೇಕದು ಆದಷ್ಟು. ಈ ಶೌಚಾಲಯಕ್ಕೆ ಬೀಗ ಯಾಕೆ ಹಾಕಲಾಗಿದೆ ಎಂದು ಜಿಬಿಎ ಅಧಿಕಾರಿಗಳನ್ನು ಸಂಪರ್ಕಿಸುವ ಪ್ರಯತ್ನವನ್ನ ಜನಶಕ್ತಿ ಮೀಡಿಯಾ ನಡೆಸಿತು. ಆದರೆ ಅವರು ಸಂಪರ್ಕಕ್ಕೆ ಸಿಗಲಿಲ್ಲ. ಶೌಚಾಲಯ ನಿರ್ವಹಣೆ ಗುತ್ತಿಗೆ ಪಡೆದವರಿಗೆ ವೇತನ ನೀಡದ ಕಾರಣ ಬೀಗ ಹಾಕಲಾಗಿದೆ ಎಂದು ಆರೋಪ ಕೇಳಿಬಂದಿದೆ. ಬಸವನಗುಡಿಯ ಸುತ್ತಮುತ್ತ ಸಾರ್ವಜನಿಕ ಶೌಚಾಲಯಗಳು ನಿರ್ವಹಣೆ ಇಲ್ಲದೆ ಬೀಗ ಹಾಕಲ್ಪಟ್ಟ ಸ್ಥಿತಿಯಲ್ಲಿವೆ ಎಂಬ ದೂರುಗಳು ಕೇಳಿಬಂದಿದ್ದು, ಕೂಡಲೇ ಸಂಸದರು, ಶಾಸಕರು, ಜಿಬಿಎ ಅಧಿಕಾರಿಗಳು ಗಮನ ನೀಡಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ.